ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾನ ನಿಮಿತ್ತ ವಿಶ್ವಾದ್ಯಂತ ಸಂಭ್ರಮಿಸುತ್ತಿದ್ದು, ಅದೇ ರೀತಿ ಹೆಬ್ಬಾಳ ಬಿ ಗ್ರಾಮದಲ್ಲಿ ಇಂದು ಶ್ರೀರಾಮನ ದೊಡ್ಡ ಗಾತ್ರದ ಫೋಟೋ ಪೂಜೆಯನ್ನು ಮಾಡಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸುವ ಮೂಲಕ ಚಾಲನೆಯನ್ನು ನೀಡಿದ್ರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾನ ನಿಮಿತ್ತ ಹೆಬ್ಬಾಳ ಬಿ ಗ್ರಾಮದಲ್ಲಿ ಶ್ರೀರಾಮನ ಫೋಟೋಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಹಲಗೆ ಬಾರಿಸುತ್ತಾ ಹಾಗೂ ಬೈಕ್ ರ್ಯಾಲಿ ಮುಖಾಂತರ ಮೆರವಣಿಗೆ ಮಾಡುತ್ತಾ ಡ್ಯಾನ್ಸ್ ಮಾಡುತ್ತಾ ಸಂಭ್ರಮಿಸಿದ್ರು. ಹಾಗೂ ಗುರು ಹಿರಿಯರಿಂದ ಪೂಜೆಯನ್ನ ಮಾಡಿಸಿ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಸಂಭ್ರಮವನ್ನು ಹಂಚಿಕೊಂಡ್ರು. ಬೈಕ್ ರ್ಯಾಲಿಯಲ್ಲಿ ಯುವಕರು ಡ್ಯಾನ್ಸ್ ಮಾಡುತ್ತಾ ನೋಡುಗರ ಗಮನವನ್ನು ಸೆಳೆದ್ರು. वरदी परमात्मा न्यूज 24 कन्नड़ा यादगिरी। अगर आपका डेटा लॉस्ट हो गया हो तो परेशानी की बात नहीं है, क्योंकि उस्मान डेटा रिकवरी सर्विसेज आपके साथ है। हार्ड डिस्क, लॉजिकल या फिजिकल, पेन ड्राइव, मेमोरी कार्ड, डीवीडी रिपेयर, ये सारी चीजें होती हैं रिकवर उस्मान डेटा रिकवरी के पास। स्क्रीन पर नंबर पर कॉल करें। ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ
ಒಂದು ಜೈ ಶ್ರೀರಾಮ್ ಒಂದು ಮೂರ್ತಿಯನ್ನು ಎಲ್ಲ ಯುವಕರು ಸೇರಿ ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರ ಒಂದು ಕನಸು ಇಂದಿನ ಎಲ್ಲ ನಾವು ಇಲ್ಲಿ ಹೆಚ್ಚು ತಮಗೆ ಹೇಳ್ಬೇಕಂದ್ರೆ ಎಲ್ಲ ಯುವಕರು ಒಗ್ಗಟ್ಟಿನಿಂದ ನಮ್ಮ ಒಂದು ಇಡೀ ವಿಶ್ವ ಕೂಡ ನಮ್ಮ ದೇಶದ ಪ್ರಧಾನಿಯವ್ರನ್ನ ನೋಡ್ತಾ ಇದೆ. ಇದು ಎಲ್ಲರ ಒಂದು ಹಿಂದುತ್ವದ ಒಂದು ಕನಸಿತ್ತು. ಇವತ್ತು ಎಲ್ಲ ನಮ್ಮ ದೇಶಾದ್ಯಂತ ಅದ್ಧೂರಿಯಾಗಿ ಈ ನಮ್ಮ ಶ್ರೀರಾಮನ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇವತ್ತು ಅಯೋಧ್ಯೆಯಲ್ಲಿ ಇವತ್ತು ನಮ್ಮ ನೆಚ್ಚಿನ ದೇಶದ ಪ್ರಧಾನಿಗಳು ಪೂಜೆ ಪುನಸ್ಕಾರದಿಂದ ಇವತ್ತು ಒಂದು ಈ ಕಾರ್ಯವನ್ನು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಮತ್ತು ಇಡೀ ದೇಶಾದ್ಯಂತನೇ ಪ್ರತಿಯೊಬ್ಬ ಯುವಕರು ಹಿರಿಯರು ಎಲ್ಲರ ಒಂದು ನಮ್ಮ ದೇಶದ ಜನತೆ ಎಲ್ಲರ ಒಂದು ಭಾಳ ಅತಿ ಉಮೇಶಿನಿಂದ ಇರ್ತಾರೆ. ಅದೇ ರೀತಿಯಾಗಿ ಹೆಬ್ಬಾಳ ಗ್ರಾಮದಲ್ಲಿ ಕೂಡ ಎಲ್ಲ ಯುವಕರು ಸೇರಿ ಈ ಒಂದು ಮೂರ್ತಿ ಪೂಜೆ ನೆರವೇರಿಸೋಕ್ಕಾಗಿ ತಮ್ಮೆಲ್ಲರಿಗೆ ಹೃದಯಪೂರ್ವಕ ವಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಹೇಳುತ್ತೀವಿ.